ನಮಸ್ಕಾರ ಸುಬೇಡಿ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಸಲಿಂಗ ಕಾಮದ ವಿಡಿಯೋ ಏನೇನೆಲ್ಲ ಮಾಡಿಸ್ತು ಗೊತ್ತಾ? ಮಂಗಳೂರು ಉದ್ಯಮಿಯಿಂದ 2.77 ಕೋಟಿ ಸುಲಿದ ಭೂಪ. ಕಾಂಗ್ರೆಸ್ ನಾಯಕನ ಕೈ ಚಳಕ ಎಲ್ಲಿದೆ ನೋಡಿ. ಸಲಿಂಗ ಕಾಮ. ಮಂಗಳೂರಿನಲ್ಲಿ ಉದ್ಯಮಿಯೊಬ್ಬರನ್ನ ಹನಿ ಟ್ರ್ಯಾಪ್ ಮಾಡಿ ಆತ್ಮಹತ್ಯೆಯ ನಾಟಕ ಆಡಿ 2.77 ಕೋಟಿ ದೋಚಿದ ಘಟನೆ ನಡೆದಿದೆ. ಈ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಮತ್ತು ಆತನ ಸ್ನೇಹಿತ ಜಿತೇಶ್ನನ್ನ ಓರ್ವ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ನಗರ ಪ್ರಸಿದ್ಧ ಉದ್ಯಮಿ ಒಬ್ಬರನ್ನ ಮಧುಬಲೆಯಲ್ಲಿ ಅಂದ್ರೆ ಹನಿ ಟ್ರ್ಯಾಪ್ ಅಲ್ಲಿ ಬೀಳಿಸಿ ಬ್ಲಾಕ್ ಮೇಲ್ ಮಾಡಿತು ಅಲ್ಲದೆ ಕೋಟ್ಯಾಂತರ ರೂಪಾಯಿ ಪೀಕಿಸಿಕೊಂಡ ಘಟನೆ ನಡೆದಿರುವಂತದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಬ್ಬ ಕಾಂಗ್ರೆಸ್ ಮುಖಂಡ ಸೇರಿದಂತೆ ಇಬ್ಬರನ್ನ ಬಂಧಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಮತ್ತು ಆತನ ಸ್ನೇಹಿತ ಜಿತೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ. 2024ರಲ್ಲಿ ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡ ತೊಡಿದ್ದ ಆರೋಪಿಗಳು 2026ರವರೆಗೂ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿ ನಾಟಕ ಆಡಿ ಬರೋಬ್ಬರಿ 2.77 ಕೋಟಿ ದೋಚಿದ್ದಾರೆ. ಮಂಗಳೂರಿನ ಪ್ರಸಿದ್ಧ ಉದ್ಯಮಿಯೊಬ್ಬರು ಈ ಹನಿ ಟ್ರ್ಯಾಪ್ ಗಾಳಕ್ಕೆ ಬಿದ್ದಿರೋದು. ಬಿದ್ದಿದ್ದು ಹೇಗೆ ಅಂತಲೂ ಕೂಡ ನೋಡ್ಬೋದು. ನೋಡಿ, ಕಾಂಗ್ರೆಸ್ ಮುಖಂಡನೊಬ್ಬ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾನೆ. ಬ್ಲ್ಯಾಕ್ ಮೇಲ್ ಮಾಡೋದಲ್ಲದೆ 2.77 ಕೋಟಿಯಷ್ಟು ಹಣವನ್ನ ಪೀಕ್ತಾನೆ. ಪೀಕಿದ ನಂತರ ಓರ್ವ ಪೊಲೀಸರು ಇವರಿಬ್ಬರನ್ನ ಬಂಧಿಸಿದ ನಂತರ ಅಸಲಿ ವಿಚಾರ ಬೆಳಕಿಗೆ ಬರುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ನಿಜಾಮ್ ಮತ್ತು ಆತನ ಸ್ನೇಹಿತ ಜಿತೇಶ್ ಇಬ್ಬರು ಕೂಡ ಒಂದು ನಾಟಕವನ್ನ ಹಾಡ್ತಾರೆ. 2024ರಲ್ಲಿ ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡವನ್ನ ತೋಡ್ತಾರೆ. ಆರೋಪಿಗಳು 2026ರವರೆಗೆ ಆತ್ಮಹತ್ಯೆ ನಾಟಕ ಆಡಿ ಬರೋಬ್ಬರಿ 2.77 ಲಕ್ಷ ರೂಪಾಯಿ ಹಣವನ್ನು ದೋಚ್ತಾರೆ. ಜಿತೇಶ್ ಉದ್ಯಮಿ ಜೊತೆಗೆ ಆಪ್ತವಾಗಿ ವರ್ತಿಸಿದ್ದು ಅದರ ಅಶ್ಲೀಲ ವಿಡಿಯೋವನ್ನ ಗುಪ್ತವಾಗಿ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಅಶ್ಲೀಲ ವಿಡಿಯೋ ಮುಂದೆ ಇಟ್ಕೊಂಡು ಉದ್ಯಮಿಯನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಆರಂಭಿಸ್ತಾರೆ. ಉದ್ಯಮಿ ಜೊತೆಗಿನ ತನ್ನ ಅಶ್ಲೀಲ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಆಟ ಶುರು ಮಾಡಿದ್ದ ಜಿತೇಶ್ ಪತ್ನಿಗೆ ವಿಡಿಯೋ ತೋರಿಸುವುದಾಗಿ ಬೆದರಿಸಿ 35 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಡ್ತಾನೆ. ಮರ್ಯಾದೆಗೆ ಹೆದರಿ ಉದ್ಯಮಿ ಚೆಕ್ ಮೂಲಕ ಜಿತೇಶ್ಗೆ ಹಣವನ್ನು ಕೂಡ ನೀಡ್ತಾನೆ. ಆದರೆ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಾಗ ಉದ್ಯಮಿ ಯುವ ಕಾಂಗ್ರೆಸ್ ಮುಖಂಡ ನಿಜಾಮ್ಗೆ ತಿಳಿಸಿ ಹೇಗಾದರೂ ಬಚಾವ್ ಮಾಡುವಂತೆ ತಿಳಿಸ್ತಾನೆ. ಆದರೆ ನಿಜಾಮ್ ಕೂಡ ಜಿತೇಶ್ ಜೊತೆ ಸೇರ್ಕೊಂಡಿದ್ದು ಉದ್ಯಮಿಯನ್ನೇ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಇಳಿತಾರೆ. ನಿಜಾಮ್ ಎಂಟ್ರಿಯಾಗಿ ಉದ್ಯಮಿಯನ್ನೇ ಯಾಮಾರಿಸಿದ್ದು ಅಲ್ಲದೆ ಜಿತೇಶ್ ನಿಮ್ಮ ಹೆಸರು ಬರೆದಿತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಗಿ ಸುಳ್ಳು ಕತೆ ಕಟ್ಟಿರ್ತಾನೆ. ಅದಕ್ಕಾಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ರೀತಿಯ ಫೋಟೋವನ್ನು ಕೂಡ ಮತ್ತೆ ಅಂತ್ಯಕ್ರಿಯೆ ಮಾಡಿರುವ ಫೋಟೋವನ್ನು ಕೂಡ ತೋರಿಸಿ ಡೆತ್ ನೋಟ್ ಹೊರಗೆ ಬರದಂತೆ ನೋಡ್ಕೊಳ್ಳೋದಕ್ಕೆ ದೊಡ್ಡ ಮೊತ್ತದ ಹಣವನ್ನು ಕೇಳ್ತಾರೆ. ಜಿತೇಶ್ ಸಾವು ನಿಜ ಅಂತ ನಂಬಿದ್ದ ಪೇಕಾರ ಉದ್ಯಮಿ ನಿಜಾಮ್ಗೆ ಕೋಟಿಗೂ ಮಿಕ್ಕಿ ಹಣ ಕೊಟ್ಟಿರ್ತಾರೆ. 2024ರ ಮೇ ತಿಂಗಳಲ್ಲಿ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗೆ ನಿಜಾಮ್ ಕಟ್ಟುಕತೆ ಸೃಷ್ಟಿ ಮಾಡಿದ್ದಲ್ಲದೆ ಉದ್ಯಮಿಯನ್ನ ನಂಬಿಸ್ತಾರೆ. ಜೀವಂತ ಇದ್ರೂ ಜಿತೇಶ್ ಯಾರಿಗೂ ಕಾಣದಂತೆ ನಾಪತ್ತೆ ಆಗಿತ್ತು ಅಲ್ಲದೆ ಆತ್ಮಹತ್ಯೆಗೆ ಶರಣರಾಗಿದ್ದಾನೆ ಅಂತ ಬಿಂಬಿಸಲಾಗುತ್ತೆ. ನಿಜಾಮ್ ಮತ್ತು ಜಿತೇಶ್ ಇಬ್ರು ಸೇರಿ ನಾಟಕ ಮಾಡಿದ್ದು ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗೋ ಬದಲು ಹಣ ಕೊಟ್ಟು ಎಲ್ಲವನ್ನ ಮುಗಿಸಿಬಿಡುವ ನಿರ್ಧಾರಕ್ಕೆ ಉದ್ಯಮಿ ಬಂದ್ಬಿಡ್ತಾರೆ. ಇದರಂತೆ ಉದ್ಯಮಿಯನ್ನ ಕೇಸಿನಿಂದ ಪಾರಾಗಿಸುವ ನೆಪದಲ್ಲಿ ಕೋಟ್ಯಾಂತರ ಹಣಕ್ಕೆ ಮತ್ತೆ ಬೇಡಿಕೆ ಇಡಲಾಗುತ್ತೆ. 2024ರಿಂದ 26ರವರೆಗೆ ನಿಜಾಮ್ ಕೋಟ್ಯಾಂತರ ರೂಪಾಯಿ ಹಣವನ್ನು ವಸೂಲಿ ಮಾಡ್ತಾನೆ. ಜಿತೇಶ್ ಡೆತ್ ನೋಟ್ ಸ್ಟೋರಿ ನಂಬಿದ್ದ ಮಂಗಳೂರಿನ ಉದ್ಯಮಿ ಜೈಲಿಗೆ ಹೋಗುವ ಭಯ ಮತ್ತು ಮರ್ಯಾದೆಗೆ ಅಂಜಿ ನಿಜಾಮ್ ಕೇಳಿದಷ್ಟು ದುಡ್ಡನ್ನ ಕೊಡ್ತಾನೆ ಇರ್ತಾನೆ. ಆದ್ರೂ ಮತ್ತೆ ಹಣ ಕೇಳಿ ಪಡ್ಕೊಂಡಿದ್ದ. 2 ವರ್ಷಗಳ ಅವಧಿಯಲ್ಲಿ 2.77 ಲಕ್ಷದಷ್ಟು ಹಣವನ್ನ ಕೊಟ್ಟಿರ್ತಾರೆ. ಆದ್ರೆ 2026ರ ಜೂನ್ ಆರಂಭದಲ್ಲಿ ಅಚಾನಕ್ಕಾಗಿ ಜಿತೇಶ್ ಉದ್ಯಮಿಗೆ ಮಂಗಳೂರಿನಲ್ಲಿ ಕಾಣಿಸ್ಬಿಡ್ತಾನೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎನ್ನಲಾಗಿದ್ದ ಜಿತೇಶ್ ಜೀವಂತ ಇರೋದು ನೋಡಿ ಉದ್ಯಮಿಗೆ ಶಾಕ್ ಆಗ್ಬಿಡುತ್ತೆ. ಕೂಡಲೇ ಮಂಗಳೂರಿನ ಊರ್ವ ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಹನಿ ಟ್ರ್ಯಾಪ್ ಕಥೆನ ಹೇಳ್ತಾರೆ. ಉದ್ಯಮಿ ದೂರಿನ ಆಧಾರದಲ್ಲಿ ಜಿತೇಶ್ ಆಗಿ ನಿಜಾಮ್ನನ್ನ ಪೊಲೀಸರು ಬಂಧಿಸ್ತಾರೆ. ಮಂಗಳೂರಿನ ಯುವ ಕಾಂಗ್ರೆಸ್ ಮುಖಂಡನಾಗಿರುವ ನಿಜಾಮ್ ರಾಜ್ಯದ ಹಲವು ಕಾಂಗ್ರೆಸ್ ನಾಯಕರ ಜೊತೆಗೆ ತೆಗೆಸಿಕೊಂಡಿದ್ದ ಫೋಟೋ ಈಗ ವೈರಲ್ ಆಗಿದೆ. ಜಿತೇಶ್ ಉದ್ಯಮಿ ಜೊತೆ ಆಪ್ತವಾಗಿ ವರ್ತಿಸಿದ್ದ ಅಶ್ಲೀಲ ವಿಡಿಯೋವನ್ನ ಗುಪ್ತವಾಗಿ ರೆಕಾರ್ಡ್ ಮಾಡಿಕೊಂಡು ಪತ್ನಿಗೆ ವಿಡಿಯೋ ತೋರಿಸದಾಗಿ ಬೆದರಿಸಿ 35 ಲಕ್ಷ ರೂಪಾಯಿ ಪೀಕಿದ್ದ. ಆದರೆ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಾಗ ಉದ್ಯಮಿ ಯುವ ಕಾಂಗ್ರೆಸ್ ಮುಖಂಡ ನಿಜಾಮ್ಗೆ ತಿಳಿಸಿ ಬಚಾವ್ ಮಾಡುವಂತೆ ತಿಳಿಸಿದ್ದಾರೆ. ಈ ಸಂಕ್ಷಿಪ್ತ ವರದಿಯನ್ನು ಕೂಡ ಉದ್ಯಮಿ ಪೊಲೀಸರ ಮುಂದೆ ಬಟಾಬೈಲು ಮಾಡ್ತಾರೆ. ಅದಾದ ನಂತರ ನನ್ನಲ್ಲಿ ಅಂದರೆ ಈ ಆತ್ಮಹತ್ಯೆಯ ನಾಟಕವನ್ನು ಹಾಡಿ ನನ್ನ ಹೆಂಡತಿಗೆ ವಿಡಿಯೋವನ್ನು ತೋರಿಸ್ತೀವಿ ಅಂತ ಹೇಳಿ ಬರೋಬ್ಬರಿ 2.77 ಲಕ್ಷ ರೂಪಾಯಿಯಷ್ಟು ಹಣವನ್ನು ಪೀಕಿದ್ದಾರೆ. ನನಗೆ ದಯಮಾಡಿ ಆ ಹಣವನ್ನು ವಾಪಸ್ ಕೊಡೋದಕ್ಕೆ ಹೇಳಿ ಅಂತ ಹೇಳ್ತಾರೆ. ಹಾಗಾಗಿ ಪೊಲೀಸರು ಕೂಡ ಇದರ ವಿರುದ್ಧ ಕ್ರಮವನ್ನು ಕೈಗೊಳ್ತಾ ಇದ್ದ ಬೆನ್ನಲ್ಲೇ ಪಕ್ಷದಿಂದ ನಿಜಾಮ್ನನ್ನ ಉಚ್ಚಾಟನೆ ಮಾಡಲಾಗಿದೆ. ನೋಡಿ, ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವದಿಂದ ನಿಜಾಮ್ನನ್ನ ತಕ್ಷಣದಿಂದಲೇ ಉಚ್ಚಾಟನೆ ಮಾಡಿರುವುದಾಗಿ ಯುವ ಕಾಂಗ್ರೆಸ್
ಪರಿಷತ್ನ ಅಧ್ಯಕ್ಷ ಇಬ್ರಾಹಿಂ ನವಾಜ್ ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಇತ್ತ ಏನು ಮಂಗಳೂರಿನ ಓರ್ವ ಪೊಲೀಸ್ ಠಾಣೆಗೆ ಉದ್ಯಮಿ ದೂರು ಕೊಡ್ತಾ ಇದ್ದ ಬೆನ್ನಲ್ಲೇ ಪೊಲೀಸರು ಜಿತೇಶ್ ಹಾಗೆ ನಿಜಾಮ್ನನ್ನ ಬಂಧಿಸ್ತಾರೆ. ಇತ್ತ ಪಕ್ಷದಿಂದಲೂ ಕೂಡ ನಿಜಾಮ್ನನ್ನ ಉಚ್ಚಾಟನೆ ಮಾಡ್ತಾರೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾರೆ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.